Hi, this is Shikumar HP. I am a tax consultant and AMFI registered mutual fund distributor. ಈ ವಿಡಿಯೋದಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಟ್ಯಾಕ್ಸೇಷನ್ ಫಾರ್ ಫೈನಾನ್ಷಿಯರ್ 2026 ಆ್ಯಂಡ್ 27 ಹೇಗೆ ಟ್ಯಾಕ್ಸ್ ಆಗುತ್ತೆ ಮ್ಯೂಚುವಲ್ ಫಂಡ್ ಪ್ರಾಫಿಟ್ ಮೇಲೆ. ತುಂಬ ಜನ ಇನ್ವೆಸ್ಟರ್ಸ್ಗಳೇನೋ ಬರೀ ಪ್ರಾಫಿಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ಪ್ರಾಫಿಟ್ಟು ನಿಜ ಆ್ಯಕ್ಚುಯಲ್ ಪ್ರಾಫಿಟ್ ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್. ನೀವು ಟ್ಯಾಕ್ಸ್ನ ಮೈನಸ್ ಮಾಡಿ ಆನಂತರ ಆ ಅಮೌಂಟು ನಿಮಗೆ ಆ್ಯಕ್ಚುಯಲ್ ಪ್ರಾಫಿಟ್ಟು. ಓಕೆ, ಮ್ಯೂಚುವಲ್ ಫಂಡಲ್ಲಿ ಎರಡು ರೀತಿ ಬರುತ್ತೆ. ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್, ಇನ್ನೊಂದು ನಾನ್ ಈಕ್ವಿಟಿ ಮ್ಯೂಚುವಲ್ ಫಂಡು. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಯಾವ್ದು ಬರುತ್ತೆ? ಲಾರ್ಜ್ ಕ್ಯಾಪ್ ಫಂಡ್ಸು, ಮಿಡ್ ಕ್ಯಾಪ್ ಫಂಡ್ಸು, ಫ್ಲೆಕ್ಸಿ ಕ್ಯಾಪ್ ಫಂಡ್ಸು. ನಾನ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಸು, ಗೋಲ್ಡ್ ಫಂಡ್ಸು, ಇಂಟರ್ನ್ಯಾಷನಲ್ ಫಂಡ್ಸು. ಇದು ಟ್ಯಾಕ್ಸ್ ಟ್ರೀಟ್ಮೆಂಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಮತ್ತು ನಾನ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಡಿಫ್ರೆಂಟ್ ಆಗುತ್ತೆ ಬೇಸ್ಡ್ ಆನ್ ದ ಕ್ಯಾಟಗರಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಮೇಲೆ. ಓಕೆ, ಲೆಟ್ಸ್ ಬಿಗಿನ್. ಟ್ಯಾಕ್ಸೇಷನ್ ಆಫ್ ಈಕ್ವಿಟಿ ಮ್ಯೂಚುವಲ್ ಫಂಡು. ಈಕ್ವಿಟಿ ಮ್ಯೂಚುವಲ್ ಫಂಡು ನೀವು ಇನ್ವೆಸ್ಟ್ಮೆಂಟ್ ಇದರಲ್ಲಿ ಎರಡು ರೀತಿ ಬರುತ್ತೆ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದ್ರೇನು? ನೀವು ಬೈ ಮಾಡಿದ್ನ ಮ್ಯೂಚುವಲ್ ಫಂಡ್ನ ಯೂನಿಟ್ನ ವಿತಿನ್ 12 months ಒಳಗಡೆ ಸೇಲ್ ಮಾಡ್ತು ಅಂತಂದರೆ ದಟ್ಸ್ ಕಾಲ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಮೋರ್ ದೆನ್ 12 months, ಆಫ್ಟರ್ 12 months ಸೇಲ್ ಮಾಡ್ತು ಅಂತಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು ಅಂತಂದರೆ ನಿಮಗೆ ಫ್ಲಾಟ್ 20% ಪ್ಲಸ್ ಸರ್ಚಾರ್ಜ್ ಆ್ಯಂಡ್ ಸೆಸ್ ಬೇಸ್ಡ್ ಆನ್ ಯುವರ್ ಇನ್ಕಮ್. ಸೊ ಸರ್ಚಾರ್ಜ್ ಆಫ್ಟರ್ 50 lakh rupees ಸರ್ಚಾರ್ಜ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಪ್ ಟು 50 lakh 20 rupees 20% ಪ್ಲಸ್ ಸೆಸ್, ಎಜುಕೇಷನ್ ಸೆಸ್ 4%. ಸೊ ಎಫೆಕ್ಟಿವ್ ರೇಟ್ 20.8%. ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಾಯಿತು ಅಂತಂದರೆ ನಿಮಗೆ ಮೋರ್ ದೆನ್ 12 months ಸೇಲ್ ಮಾಡ್ತೀರಾ ಮಾಡ್ತು ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಕರೀತಾರೆ. ಬಟ್ ಫಸ್ಟ್ ನಿಮ್ಮ ಪ್ರಾಫಿಟಲ್ಲಿ ಫಾರ್ ಎಕ್ಸಾಂಪಲ್ 2 lakh rupees ವರ್ಷ ಫೈನಾನ್ಷಿಯಲ್ ಪ್ರಾಫಿಟ್ ಮಾಡಿದ್ದೀರಾ, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಅಂದಾಗ ಡಿಡಕ್ಷನ್ಸ್ ನಿಮಗೆ 1,25,000 rupees ಡಿಡಕ್ಷನ್ಸ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು. ಸೊ 2 lakh rupees ಮೈನಸ್ 1,25,000, ಸೊ 75,000 ಟ್ಯಾಕ್ಸಬಲ್ ಪ್ರಾಫಿಟ್ಟು. ಟ್ಯಾಕ್ಸ್ ರೇಟ್ 12.5% ಪ್ಲಸ್ 4% ಎಜುಕೇಷನ್ ಸೆಸ್ ಆ್ಯಂಡ್ ಸರ್ಚಾರ್ಜ್ ಆಲ್ಸೋ ಅಪ್ಲಿಕಬಲ್ ಇಫ್ ಅಬೌವ್ 50 lakh rupees. Surcharge rate is different for 50 lakh to 1 crore 10%, 1 crore to 2 crore 15%, like that. 2 crore to 5 crore 1 rate, above 5 crore 25%, like that. You will ignore surcharge part. ನೆಕ್ಸ್ಟು ಅದು ಈಕ್ವಿಟಿ ಇದಕ್ಕಾಯಿತು, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಆಯಿತು. ಈಗ ನೆಕ್ಸ್ಟು ಮೂವ್ ಆನ್ ಟು ಟ್ಯಾಕ್ಸೇಷನ್ ಆಫ್ ಡೆಟ್ ಮ್ಯೂಚುವಲ್ ಫಂಡು. ಡೆಟ್ ಮ್ಯೂಚುವಲ್ ಫಂಡು ನಿಮಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗೆ ಟ್ಯಾಕ್ಸ್ ಆಗೋ ರೀತಿ ಆಗೋಲ್ಲ. ಇಟ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇದೇನಾಗುತ್ತೆ ಅಂತಂದರೆ ನಿಮಗೆ ಡೆಟ್ ಮ್ಯೂಚುವಲ್ ಫಂಡು ಆ್ಯಸ್ ಪರ್ ಯುವರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಆ ರೀತಿ ಡಿಫ್ರೆನ್ಷಿಯೇಟ್ ಇದರಲ್ಲ. ಇಫ್ ಇನ್ ಕೇಸ್ ಯುವರ್ ಸ್ಲ್ಯಾಬ್ ರೇಟ್ 30% ಇತ್ತು ಅಂತಂದರೆ 30% ಟ್ಯಾಕ್ಸ್ ಆಗುತ್ತೆ, ಪ್ಲಸ್ ಸರ್ಚಾರ್ಜ್ ಆ್ಯಂಡ್ ಸೆಸ್ ಅಪ್ಲಿಕಬಲ್. ಸೊ ಇಫ್ ಯುವರ್ ಇನ್ಕಮ್ ಬಿಲೋ 12 lakh rupees ಅಂತಂದರೆ ನಿಮಗೆ ಟ್ಯಾಕ್ಸ್ 0, ಬಿಕಾಸ್ ಅಪ್ ಟು 12 lakh rupees ವಿತ್ ರಿಬೇಟ್ ನೋ ಟ್ಯಾಕ್ಸ್. ನೆಕ್ಸ್ಟ್ ನಿಮಗೆ ಮ್ಯೂಚುವಲ್ ಫಂಡು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಆಯಿತು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಆಯಿತು. ಇನ್ನೊಂದು ಏನು ಬರುತ್ತೆ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ಕಮ್ಸು? ಈ ಕಂಪ್ನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾಗ ಮ್ಯೂಚುವಲ್ ಫಂಡ್ ಕೊಡುತ್ತೆ. ಮ್ಯೂಚುವಲ್ ಫಂಡು ಬೇಸ್ಡ್ ಆನ್ ಯುವರ್ ಯೂನಿಟ್ ಮೇಲ್ಗಡೆ ನಿಮಗೂ ಡಿವಿಡೆಂಡ್ ಇಶ್ಯೂ ಮಾಡುತ್ತೆ. ಆ ಡಿವಿಡೆಂಡ್ ಇನ್ಕಮ್ ಫ್ರಮ್ ಮ್ಯೂಚುವಲ್ ಫಂಡ್ಸ್
ಯಾವ ರೀತಿ ಟ್ಯಾಕ್ಸ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ಯುವರ್ ಸ್ಲ್ಯಾಬ್ ರೇಟು. ನೀವು ಸ್ಲ್ಯಾಬ್ ರೇಟ್ ಯಾವ 30% ಸ್ಲ್ಯಾಬ್ ರೇಟ್ 30% ಇದು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ, ಪ್ಲಸ್ 4% ಸರ್ಚಾರ್ಜ್ ಅಪ್ಲಿಕೇಬಲ್. ಬಿಲೋ 12 ಲ್ಯಾಕ್ ರುಪೀಸ್ ಅಂದರೆ ಫ್ರೀ, ನಿಮಗೆ ಟ್ಯಾಕ್ಸ್ ಫ್ರೀ ಆಗುತ್ತೆ ಡಿವಿಡೆಂಡ್ ಇನ್ಕಮ್. ನೀವು ಟ್ಯಾಕ್ಸ್ ಪ್ಲಾನಿಂಗು, ಟ್ಯಾಕ್ಸ್ನ ರಿಡ್ಯೂಸ್ ಮಾಡಬೇಕು ಅಂತಂದರೆ ಸಿಂಪಲಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಮೋರ್ ದ್ಯಾನ್ 1 ಇಯರ್ ಹೋಲ್ಡ್ ಮಾಡಬೇಕು. ಸೊ ಮೋರ್ ದ್ಯಾನ್ 1 ಇಯರ್ ಹೋಲ್ಡ್ ಮಾಡೋದ್ರಿಂದ 12% ಇರೋದು 12.5% ಬರುತ್ತೆ. ಅರೌಂಡ್ ನೀವು ಒಂದು 7 to 8% ಟ್ಯಾಕ್ಸ್ ಸೇವ್ ಮಾಡ್ಬೋದು. ಮತ್ತು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡಿ. ನೆಕ್ಸ್ಟು ನಿಮಗೆ ಟ್ಯಾಕ್ಸ್ ಎಫಿಷಿಯೆಂಟ್ ಇದಾಗಬೇಕು ಅಂತಂದ್ರೆ ಥ್ರೂ SIP ಥ್ರೂ ಹೋಗಿ. SIP ಥ್ರೂ ಹೋದಾಗ ಒಂದು ಲಮ್ಸಮ್ ಇನ್ವೆಸ್ಟ್ಮೆಂಟ್ಗಿಂತ SIP ಥ್ರೂ ಹೋದಾಗ ನಿಮಗೆ ಟ್ಯಾಕ್ಸ್ ಎಫಿಷಿಯೆಂಟ್ ಆಗಿರುತ್ತೆ. ಯಾವತ್ತೂ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ಬೆಟರ್ ವೆಲ್ತ್ ಕ್ರಿಯೇಷನ್ ಇರ್ಬೋದು ಮತ್ತು ಟ್ಯಾಕ್ಸ್ ಎಫಿಷಿಯನ್ಸಿ ಇರ್ಬೋದು. ಪ್ರತಿ ವರ್ಷ ಶಾರ್ಟ್ ಟರ್ಮ್ ಮಾಡ್ದಾಗ ಪ್ರತಿ ವರ್ಷ 20% ಹೋಗುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಹೋಳಿದಾಗ ಅದೇ ಸೇಮ್ ಪ್ರಾಫಿಟ್ ಅಕ್ಯುಮುಲೇಟ್ ಆಗಿರುತ್ತೆ. ಮತ್ತು ಜಸ್ಟ್ 12.5% ಪೇಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಕ್ಲೋಸ್ ಆಗುತ್ತೆ. ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಓಕೆ, ನಿಮಗೆ ಈ ಇನ್ಫಾರ್ಮೇಷನು ಯೂಸ್ಫುಲ್ ಅನಿಸಿದ್ರೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ಇಫ್ ಯು ಇಂಟ್ರೆಸ್ಟೆಡ್, please like the video and subscribe to my channel to more contents on mutual funds, taxation and financial planning. If you need guidance in starting SIP or selecting mutual funds, you may contact me. And disclaimer, mutual funds are subject to market risk. Please read all scheme documents carefully before investing. Thank you very much.